ವೆನ್ಸ್ಡೇ ಸೀಸನ್ 2. ವೆನ್ಸ್ಡೇ ಒಂದು ವೆರಿ ಯೂನೀಕ್ ಸೀರೀಸ್, ವೆರಿ ಕ್ರೇಜಿ ಸೀರೀಸ್. ಅಂದರೆ ಇಟ್ ವಾಸ್ ನಾಟ್ ಗ್ರೇಟ್, ಬಟ್ ಅಲ್ಲಿನ ಕ್ಯಾರೆಕ್ಟರ್ಸ್ ಆಗಲಿ, ಅಲ್ಲಿನ ಬ್ಯಾಕ್ ಡ್ರಾಪ್, ಆ ಪ್ಲಾಟ್ ಎಲ್ಲನೂ ತುಂಬ ಡಿಫ್ರೆಂಟ್ ಆಗಿತ್ತು. ಅಂದರೆ ನೀವು ಅವುಗಳನ್ನ ಇನ್ನೆಲ್ಲೂ ನೋಡಿಲ್ಲ ಅನ್ನೋ ಥರ ಸೀರಿಯಸ್ ಪ್ಲಾಟ್ಗಳನ್ನು ನೋಡಿದ್ದೀವಿ, ಬಟ್ ಅದನ್ನೇ ಕಾಮಿಡಿಯಾಗಿ ಬರೀ ಸಿಚುವೇಶನ್ಗಳಲ್ಲೇ ತಗೊಂಡು ಹೋಗಿರೋದು ಸ್ಪೆಷಲಿ ಈ ವೆಬ್ ಸೀರೀಸ್ಗೆ ಪ್ಲಸ್ ಆಗಿತ್ತು. ಅದು ನನಗೆ ಇಷ್ಟ ಆಗಿತ್ತು ಕೂಡ, ರಿವ್ಯೂ ಕೂಡ ಬಂದಿತ್ತು. ಆ್ಯಂಡ್ ಈಗ ಅದರ ಸೆಕೆಂಡ್ ಸೀಸನ್ ಬಂದಿದೆ. ಆ್ಯಕ್ಚುಲಿ ಸೆಕೆಂಡ್ ಸೀಸನ್ನ ವಾಲ್ಯೂಮ್ 1 ಆ್ಯಂಡ್ ವಾಲ್ಯೂಮ್ 2 ಅಂತ ಡಿವೈಡ್ ಮಾಡಿದ್ರು. ಐ ಹೇಟ್ ದಿಸ್ ಥಿಂಗ್ ಹಾನೆಸ್ಟ್ಲಿ. ಆರಾಮಾಗಿ ಒಟ್ಟಿಗೆ ಬಿಡ್ಬೋದು, ಬಟ್ ಅಫ್ಕೋರ್ಸ್ ಇಟ್ಸ್ ಅ ಬಿಸ್ನೆಸ್ ಸ್ಟ್ರಾಟಜಿ. ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಅಂತ ಸ್ಪ್ಲಿಟ್ ಮಾಡೋ ಅಂಥದ್ದು, ವಿಚ್ ಈಸ್ ಫೇರ್. ಸೊ ಆಲ್ರೆಡಿ ಸ್ವಲ್ಪ ಹಿಂದೆ ಇಟ್ಟಿದ್ದೆ ಸೀರೀಸ್ನ, ಓಕೆ ಫುಲ್ ಸೀಸನ್ ಬಂದಾಗಲೇ ನೋಡೋಣ ಬಿಡು ಅಂತ. ಆ್ಯಂಡ್ ದೆನ್ ಅದು ಬಂದಾದ ಮೇಲೂ ಕೂಡ ಅದು ಹಿಂದೆ ಹೋಯಿತು ಫಾರ್ ಡಿಫ್ರೆಂಟ್ ರೀಸನ್ಸ್. ಸೊ ಅಂತೂ ಈಗ ನೋಡಿ ಮುಗಿಸಿದ್ದಾಯಿತು. ಬನ್ನಿ ಹೇಗಿತ್ತು ಮಾತಾಡ್ಕೊಂಡು ಬರೋಣ. ಸೊ ನಮ್ಮಕ್ಕ ವೆನ್ಸ್ಡೇ ಮನೆಗೆ ಬಂದಿದ್ಲು, ಒಂದು ಯುದ್ಧವನ್ನು ಗೆದ್ದು. ಹೈಡ್ ಕೂಡ ಬಂಧಿಯಾಗಿತ್ತು. ಬಟ್ ಆ್ಯಡಮ್ಸ್ ಫ್ಯಾಮಿಲಿಯ ರಹಸ್ಯಗಳು ಇನ್ನೂ ಹಾಗೆ ಇದ್ವು. ಅವನಜ್ಜಿ ಆ ಫ್ಯಾಮಿಲಿನೇ ಹಾಗೆ. ಸೊ ಅಕ್ಕ ವಾಪಸ್ ಬರ್ತಾಳೆ ನೆವರ್ ಮೋರ್ಗೆ. ಬಟ್ ಅಲ್ಲಿ ಇನ್ನೊಂದೇನೋ ಹೊಸ ಕಾಟ ಶುರು ಆಗಿದೆ ಈಗ. ಕಾಗೆಗಳ ಗುಂಪು ಏನೇನೋ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಇವು ಎಲ್ಲಿಂದ ಬಂದಿದ್ದಾವೆ, ಇವುಗಳಿಗೆ ಏನು ಬೇಕಿದೆ, ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಯಾವುದನ್ನು ಕವರ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಇಲ್ಲಿನ ಟೋಟಲ್ ವರ್ಡೇನೆ ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಸೊ ಅದು ಮತ್ತೆಲ್ಲೂ ಸಿಗಲ್ಲ ನೋಡೋದಕ್ಕೆ. ಸೊ ಹಾಗಾಗಿನೇ ಆ ಕಥೆ ಕಾನ್ಫ್ಲಿಕ್ಟ್ ಅನ್ನೋದೆಲ್ಲ ಸ್ವಲ್ಪ ಸೈಡ್ಗೆ ಹೋಗುತ್ತೆ. ಅದರ ಜೊತೆಗೆ ಇಲ್ಲಿನ ಪಾತ್ರಗಳು, ಒಂದೊಂದು ಪಾತ್ರ ಕೂಡ ಹೆವಿ ಡಿಫ್ರೆಂಟ್, ಅವುಗಳೇ ಮಜಾ ಕೊಡೋದು. ಈಗ ಬೇರೆ ಹೊಸ ಕ್ಯಾರೆಕ್ಟರ್ಗಳನ್ನು ತೊಗೊಂಡು ಬಂದಿದ್ದಾರೆ. ವೆನ್ಸ್ಡೇಯ ತಮ್ಮ ಜೊತೆಗೆ ಅವಳಿಗೆ ಫ್ರೆಂಡ್ ಆಗಬೇಕು ಅಂತ ಫ್ಯಾನ್ ರೀತಿ ವರ್ಕ್ ಮಾಡುವಂಥಳೊಬ್ಳು. ಇರೋ ಕ್ಯಾರೆಕ್ಟರ್ಗಳ ಜೊತೆಗೆ ಇವು ಕೂಡ ಮಜಾ ಕೊಡ್ತವೆ. ವೆನ್ಸ್ಡೇ ಈ ನೀಡಿ ಮೇನ್ ಪಾತ್ರಗಳಿಗಷ್ಟೇ ಅಲ್ಲದೆ ಬೇರೆ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಸೀಕ್ವೆನ್ಸಸ್ ಅಂತ ಇದ್ದಾವೆ, ಅವುಗಳಿಂದ ಕಾಮಿಡಿ ಹುಟ್ಟಿರೋ ರೀತಿ ಆಗಲಿ, ಆ ಹೋಲ್ ಸೀರೀಸ್ನ ವೈಬ್ ಆಗಲಿ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಅಫ್ಕೋರ್ಸ್ ವೆನ್ಸ್ಡೇಯ ಇನ್ನೊಂದು ಮುಖವನ್ನು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ವೆನ್ಸ್ಡೇದಲ್ಲ, ಅದು ಜನ ಹೊರಟೆಗದು ಅಂತ ಹೇಳ್ಬೋದು. ಇವನ್ MMASದು ಕೂಡ, ಈ ಕಡೆ ಈ ನೀಡ್ದು ಕೂಡ. ಮೇನ್ ಥಿಂಗ್ ಅಂದರೆ ವೆನ್ಸ್ಡೇಯ ಪವರ್ಸ್ನ ಇಲ್ಲಿ ಕಿತ್ಕೊಂಡಿದ್ದಾರೆ. ಇದೇನು ಸ್ಪಾಯ್ಲರ್ ಅಲ್ಲ, ಮುಂಚೆನೇ ಗೊತ್ತಾಗತ್ತೆ. ಸೊ ಅದಿಲ್ದೇ ಏನೇನಾಯಿತು, ಅದು ಯಾಕೆ ಇಲ್ಲ, ವಾಪಸ್ ಬರುತ್ತಾ ಇಲ್ವಾ, ಹೀಗೆ. ಆ್ಯಂಡ್ ಜೊತೆಗೆ ಇಲ್ಲಿ ಯಾವುದೋ ಹಳೆ ಕಾಲದ ಸ್ಟೋರಿ ಅನ್ನೋ ಹಾಗೆ ತೊಗೊಂಡು ಬಂದು ಅದನ್ನೇ ಮೇನ್ ಪ್ಲಾಟ್ ಮಾಡ್ತಾರೆ. ಸೊ ಆ ರೈಟಿಂಗ್ ಕೂಡ ಚೆನ್ನಾಗಿ ಅನ್ನಿಸ್ತು. ನೀವು ಆ್ಯಕ್ಚುಲಿ ಸೀರೀಸ್ ನೋಡಬೇಕಾದ್ರೂ ಕೂಡ ಆ ಇಂಟ್ರೆಸ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕಂದರೆ ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಫಸ್ಟ್ 4 ಎಪಿಸೋಡ್ ನೋಡಿದಾಗ ಓಕೆ ಆ್ಯಕ್ಚುಲಿ ಏನಕ್ಕೆ ಸೆಕೆಂಡ್ ಸೀಸನ್ ಮಾಡಿರೋದು, ವಾಟ್ಸ್ ದ ಪ್ಲಾಟ್ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ದೆನ್ ಸ್ಲೋ ಆಗಿ ಒಂದು ಕನೆಕ್ಷನ್ ಅಂತ ಬಿಲ್ಡ್ ಆಗುತ್ತೆ. ಅದು ಅಫ್ಕೋರ್ಸ್ ಆ್ಯಡಮ್ಸ್ ಫ್ಯಾಮಿಲಿಗೂ ಸೇರುತ್ತೆ. ಸೊ ದಿಸ್ ಪಾಯಿಂಟ್ ವಾಸ್ ರಿಯಲಿ ಗುಡ್. ಓಕೆ ಏನೋ ಒಂದು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸಾಕಷ್ಟು ಎಲಿಮೆಂಟ್ಸ್ ಇದ್ವು, ಸಾಕಷ್ಟು ಹೊಸ ಪ್ಲಾಟ್ ಪಾಯಿಂಟ್ಸ್, ಸಾಕಷ್ಟು ಹೊಸ ಕ್ಯಾರೆಕ್ಟರ್ಸ್, ಅವರೆಲ್ಲರಿಗೂ ಜಾಗ ಇತ್ತು. ಈ ಕಡೆ ಹೈಡ್ಗೂ ಕೂಡ ಒಂದಷ್ಟು ಸ್ಟೋರಿ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಎಲ್ಲ ಕನೆಕ್ಟ್ ಆಗಿ ಕ್ಲೋಸ್ ಆಗೋದು ಸ್ವಲ್ಪ ಈ ಸೆಕೆಂಡ್ ಸೀಸನ್ಗೆ ಒಂದು ವ್ಯಾಲ್ಯೂವನ್ನು ಕೊಡ್ತು ಅಂತ ಹೇಳ್ಬೋದು. ಆ್ಯಂಡ್ ದ ಬೆಸ್ಟ್ ಥಿಂಗ್ ಆಫ್ ದ ಶೋ ಅಂದರೆ ಆ ಥಿಂಗ್ ಅನ್ನೋದಕ್ಕೆ ಒಂದು ಕಥೆ ಅಂತ ಕೊಟ್ಟಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಪ್ರೇಕ್ಷಕನಾಗಿ ನಾನು ಅದ್ರ ಬಗ್ಗೆ ಕ್ವೆಶನ್ನೂ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಆ್ಯಂಡ್ ಅದರ ಅವಶ್ಯಕತೆ ಇತ್ತ ನನಗಿನ್ನ ಗೊತ್ತಿಲ್ಲ. ಬಟ್ ಅದು ಬಂದಾಗ ಖುಷಿ ಆಯಿತು, ಓ ಹಿಂಗ ಇದು ಅಂತ. ಇಟ್ ವಾಸ್ ವೆರಿ ಗುಡ್ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಏನಪ್ಪ ಅಂದರೆ, ಅದೇ ಫಸ್ಟ್ 4 ಎಪಿಸೋಡ್ಸ್ ಎಲ್ಲೋ ಏನೋ ಮಾಡಿದ್ದಾರೆ ಅನ್ನೋ ಫೀಲ್ ಇರುತ್ತೆ. ಅಂಥ ಏನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಆಲ್ಸೋ ಹೈಡ್ ಅನ್ನೋದನ್ನು ಎಳ್ದಾಕಿದ್ದಾರೆ, ಅದು ಇನ್ನೂ ಇದೆ ಬೇರೆ. ಅದಕ್ಕೆ ಎಂಡಿಂಗ್ ಅಂತ ಕೊಡಬೇಕಿತ್ತು ಇಲ್ಲೇ. ಅದು ಫಸ್ಟ್ ಸೀಸನಲ್ಲೂ ನನಗೇನಂತ ಇಷ್ಟ ಆಗಿರಲಿಲ್ಲ, ಇಲ್ಲೂ ಅಷ್ಟಕ್ಕಷ್ಟೇ ಅಂತ ಹೇಳ್ತೀನಿ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ ವಾಸ್ ಗುಡ್ ಅಂತ ಹೇಳ್ತೀನಿ. ಇದು ಒಂದು ಮಸ್ಟ್ ವಾಚ್ ಸೀರೀಸ್ ಅಲ್ಲ, ತುಂಬ ಹಿಡಿದಿಟ್ಕೊಳ್ಳುತ್ತೆ. ಅಜ್ಜಿ ಇದ್ದಪ್ಪ ಶೋ ಅಂದರೆ ಆ ಥರ ಅಲ್ಲ. ಬಟ್ ಇಟ್ಸ್ ವೆರಿ ಯೂನಿಕ್, ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. ಆ ಫ್ಯಾಮಿಲಿಲಿ ಇರೋ ಒಂದೊಂದು ಕ್ಯಾರೆಕ್ಟರ್ಸ್ ಆಗಲಿ, ಆ ವೆನ್ಸ್ಡೇ, ಅವಳ ಫ್ರೆಂಡ್ಸ್, ಇವುಗಳನ್ನು ನೋಡಿದ್ರೇ ಮಜಾ ಬರುತ್ತೆ. ಸೊ ಆ ಥರ ಏನಾದರೂ ಡಿಫ್ರೆಂಟಾಗಿ ನೋಡಬೇಕು ವಿತ್ ಅ ಡೀಸೆಂಟ್ ಪ್ಲಾಟ್ ಅನ್ನೋದಾದರೆ ನೀವು ನೋಡಬಹುದು ಅಂತ ಹೇಳ್ತೀನಿ. ಇದು ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್ ಭಾಷೆಯಲ್ಲೇ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.